ಕಲರ್ಫುಲ್ ಆ್ಯಂಡ್ ಟೇಸ್ಟ್ಫುಲ್ ಆಗಿರೋ ಮಟರ್ ಪನ್ನೀರ್ ಇಲ್ಲ ಅಂದರೆ ಬಟಾಣಿ ಪನ್ನೀರ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಪನ್ನೀರ್ನ ಫ್ರೈ ಮಾಡೋಣ. ಅದು ಸ್ವಲ್ಪ ಗೋಲ್ಡ್ ಕಲರ್ ಬಂದಿದ ತಕ್ಷಣ ತಣ್ಣೀರಲ್ಲಿ ನೆನೆಸ್ಬಿಡೋಣ. ಸೊ ಅದ್ರ ಕೊನೆವರೆಗೂ ಪನ್ನೀರ್ ಸಾಫ್ಟ್ ಇರುತ್ತೆ. ಇವಾಗ ಅದೇ ಪಾತ್ರೆಯಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಅದ್ರ ಮೇಲೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಫ್ರೈ ಮಾಡಿ. ಅದಾದ ನಂತರ ಟೊಮ್ಯಾಟೋನ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಿ. ಫ್ರೈ ಮಾಡಿದ ಈ ಮಿಶ್ರಣನ ಚಿಕ್ಕ ಜಾರಲ್ಲಿ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಅದೇ ಪಾತ್ರೆಯಲ್ಲಿ ಮಿಕ್ಕಿರೋ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬಟಾಣಿ ಮೇಲೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 2 ನಿಮಿಷ ಫ್ರೈ ಮಾಡಿ. 2 ನಿಮಿಷದ ನಂತರ ನಾನು ಕೆಳಗೆ ಮೆನ್ಷನ್ ಮಾಡಿರೋ ಮಸಾಲೆ ಪುಡಿನೆಲ್ಲ ಹಾಕಿ ಇನ್ನೊಂದು 30 ಸೆಕೆಂಡ್ ಫ್ರೈ ಮಾಡಿ. ಆಮೇಲೆ ನಾವು ರುಬ್ಬಿಕ್ಕಿದ್ದು ನೈಸ್ ಮಿಶ್ರಣ ಏನಿತ್ತಲ್ಲ ಅದನ್ನ ಹಾಕಿ ಸ್ವಲ್ಪ ನೀರು ಹಾಕಿ 5 ನಿಮಿಷ ಕುದಿಸೋಣ. 5 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ 1 ಬೈಟ್ ಬೆಣ್ಣೆನ ಹಾಕಿ ಅದ್ರ ಮೇಲೆ ನಾವು ಫ್ರೈ ಮಾಡಿದ ಪನ್ನೀರ್ನ ಹಾಕಿ 2 ರಿಂದ 3 ನಿಮಿಷ ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿದ್ರೆ ಸಾಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಮೇಲಿಂದ ಹಾಕಿ ಚಪಾತಿ ಜೊತೆ, ಅನ್ನದ ಜೊತೆ, ಪಲಾವ್ ಜೊತೆ ತಿನ್ನಕ್ಕೆ ಟೇಸ್ಟ್ ಆಗಿರೋ ಮಟರ್